ಅವ್ರದೇ ದೊಡ್ಡ ನೆಗೆಟಿವ್. ಬಂದು ಥಿಯೇಟರ್ಗಳಿಗೆ ಬಂದು ಪ್ರತಿಯೊಬ್ಬರು ಸಿನಿಮಾ ನೋಡಿ. ಇನ್ನೊಂದು ದಯವಿಟ್ಟು ನಮ್ಮ ಅಭಿಮಾನಿಗಳಿಗೆ ಹೇಳೋದು ಒಂದೇ, ಇಲ್ಲಿ ನಾವು ಕರ್ನಾಟಕದಲ್ಲಿ ಇದ್ದೀವಿ. ಏನೇ ತೆಲುಗು ಅವರಾಗಿದ್ರು ನಾವು ಬೋರ್ಡ್ಗಳೆಲ್ಲ ಕನ್ನಡದಲ್ಲೇ ಹಾಕ್ಬೇಕು. ಯಾವುದೇ ಮೂವೀಸ್ ಆಗಲಿ ಕನ್ನಡದಲ್ಲೇ ಹಾಕ್ಬೇಕು. ನಾವು ಪವನ್ ಕಲ್ಯಾಣ್ ಅಭಿಮಾನಿಗಳಂತಲ್ಲ, ಯಾಕಂದರೆ ನಾವು ಮೆಗಾ ಫ್ಯಾಮಿಲಿಯವರು. ನೆಕ್ಸ್ಟ್ ಟೈಮಿಂದ ಕನ್ನಡದಲ್ಲಿ ಹಾಕ್ತೀವಿ. ಬೇರೆ ಫ್ಯಾನ್ಸ್ ಅವ್ರೂ ಅಷ್ಟೇ ಕರ್ನಾಟಕದಲ್ಲಿ ಇದ್ಮೇಲೆ ಕರ್ನಾಟಕದಲ್ಲಿ ಅನ್ನ ತಿಂತಾ ಇದ್ದೀವಿ. ಏನೇ ಆದ್ರೂ ಕನ್ನಡದಲ್ಲೇ ಹಾಕಬೇಕು ಬೋರ್ಡ್ಗಳು, ಆಯ್ತಾ? ನಾವು ಕರ್ನಾಟಕದಲ್ಲಿ ಇದ್ದೀವಿ. ಅದೇ ತೆಲುಗು ಅವರು ಅದೇ ಸಪೋರ್ಟ್ ಮಾಡೋದು ಮಾತ್ರ. ನಾವು ತೆಲುಗು ಫಿಲಿಮ್ ನೋಡಿದ್ರು ಕರ್ನಾಟಕಕ್ಕೇನೆ, ಆದರೆ ಅವರು ಕನ್ನಡದವ್ರು ಅಷ್ಟೇನೆ. ಇಲ್ಲಿ ಫಿಲಿಮ್ಗಳು ಓಡಿದ್ರೆ, ಇಲ್ಲಿ ಫಿಲಿಮ್ಗಳು ಥಿಯೇಟ್ರ್ ಅವ್ರು ಏನಾದರೂ ದುಡ್ಡು ತಿಂದರೆ ತೆಲುಗವ್ರು ತಿನ್ನಲ್ಲ ಸರ್. ಇಲ್ಲಿರೋ ಥಿಯೇಟ್ರ್ ಓನರ್ಸ್ಗಳು, ಇಲ್ಲಿರೋ ಜನಗಳು, ಇಲ್ಲಿರೋ ಬೆಂಗಳೂರಲ್ಲಿರೋ ಜನಗಳೆಲ್ಲ ತಿನ್ನೋದು. ಆಂಧ್ರದವ್ರೇನು ತಿನ್ನಲ್ಲ, ಯಾಕಂದ್ರೆ ಎಲ್ಲರೂ ಒಂದೇನೆ. ಆದರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಸುಮ್ಮನೆ ಅಲ್ಲಿ ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಬ್ಯಾನರ್ ಹರಿಯೋದಲ್ಲ. ಅವ್ರದ್ದು ತಪ್ಪಿದೆ, ನಮ್ಮದು ತಪ್ಪಿದೆ. ನೆಕ್ಸ್ಟ್ ಈ ಥರ ತಪ್ಪು ಬರ್ದಿರೋ ಥರ ನಾವು ನೋಡ್ಕೊತೀವಿ. ಆದರೆ ಯಾವತ್ತಿದ್ರು ಜೈ ಕರ್ನಾಟಕ, ಜೈ ಜೈ ರಾಮಚಂದ್ರ. पवन कल्याण आंध्र प्रदेश के सीएम